ಹಲೋ ಫ್ರೆಂಡ್ಸ್, ಮಳೆಗಾಲ ಬಂದ ಕೂಡಲೇ ಗಿಡಗಳೆಲ್ಲ ಕೂಲ್ ಆಗುತ್ತೆ, ಫ್ರೆಶ್ ಆಗುತ್ತೆ, ಹೊಸ ಚಿಗುರು ಬಂದು ಎಲ್ಲ ಕಡೆ ಗ್ರೀನ್ ಆಗುತ್ತೆ. ಈ ಸೀಸನ್ ಅಂದರೆ ಗಿಡಗಳಿಗೆ ಕೂಡ ತುಂಬ ಇಷ್ಟ, ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಸೀಸನಲ್ಲಿ ನಾವು ಸ್ವಲ್ಪ ಕೇರ್ ತಗೊಂಡು ಗಿಡಗಳನ್ನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಳೆಗಾಲ ಶುರುವಾದ ತಕ್ಷಣ ಫಸ್ಟ್ ಮಾಡಬೇಕಾಗಿರೋ ಕೆಲಸ, ಯಾವ ಗಿಡಗಳಿಗೆ ನೀರು ಜಾಸ್ತಿ ಆದರೆ ಆ ಗಿಡಗಳು ಕೊಳೆಯುತ್ತೆ ಅಂಥ ಗಿಡಗಳನ್ನ ನಾವು ಮಳೆ ನೀರು ಬೀಳದೇ ಇರೋವಂಥ ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಸೇವಂತಿಗೆ ಗಿಡಗಳು, ಜಿರೇನಿಯಮ್ಮು, ಕ್ಯಾಕ್ಟಸ್ಸು, ಸಕ್ಯುಲೆಂಟ್ಸು ಈ ಗಿಡಗಳಿಗೆಲ್ಲ ನೀರು ಜಾಸ್ತಿ ಆದ ಕೂಡಲೇ ಗಿಡಗಳು ಕೊಳೆಯೋಕ್ಕೆ ಶುರುವಾಗುತ್ತೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಮಳೆ ನೀರು ಬೀಳದೇ ಇರೋವಂಥ ಜಾಗ, ಫೋರ್ಟಿಕೋ ಆಗಿರ್ಬೋದು ಅಥವಾ ಮನೆಯದು ಕಾರ್ನರು, ಶೆಡ್ಡು, ಇಂಥ ಪ್ಲೇಸ್ಗಳಿಗೆ ಈ ಗಿಡಗಳನ್ನ ಶಿಫ್ಟ್ ಮಾಡ್ತೀನಿ. ಈ ಜಿರೇನಿಯಂ ಗಿಡಗಳಿಗೆ ನೀರು ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಗಳು ಕೊಳೆಯೋಕ್ಕೆ ಶುರುವಾಗುತ್ತೆ. ಇದೆಲ್ಲ ನಾನು ಜೂನ್ ಫಸ್ಟ್ ವೀಕಲ್ಲಿ ಮಾಡ್ಕೊಂಡಿದ್ದು, ಈಗಾಗಲೇ ಜೂನ್ ಎಂಡ್ ಆಗ್ತಾ ಬಂತು. ಮಳೆಗಾಲ ಶುರುವಾದ ತಕ್ಷಣ ನಾನೇನು ಮಾಡ್ತೀನಿ, ಎಲ್ಲ ಗಿಡಗಳನ್ನೂ ಒಂದು ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಒಣಗಿರೋ ಎಲೆಗಳು, ಹೂವಾಗಿ ಒಣಗಿರೋ ಅಂಥದ್ದು, ಕಡ್ಡಿಗಳು ಇದೆಲ್ಲ ತೆಗೆದು ಫಸ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹೊಸದಾಗಿ ತುಂಬ ಉದ್ದ ಬೆಳೆದಿರೋವಂಥ ಬ್ರ್ಯಾಂಚಸ್ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ಟ್ರಿಮ್ ಮಾಡ್ಕೊಳ್ತೀನಿ. ಈ ಟೈಮನ್ನು ಗ್ರೋಯಿಂಗ್ ಪೀರಿಯಡ್ ಅಂತಲೇ ಹೇಳ್ತಾರೆ, ಹಾಗಾಗಿ ನಾವು ಈ ಟೈಮಲ್ಲಿ ಕಟ್ಟಿಂಗ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆದರೆ ಮಳೆ ತುಂಬ ಜಾಸ್ತಿ ಆದಮೇಲೆ ಇದೆಲ್ಲ ಮಾಡಿದರೆ ಕೊಳೆಯೋಕ್ಕೆ ಶುರುವಾಗುತ್ತೆ. ಸ್ಟಾರ್ಟಿಂಗಲ್ಲೇ ನಾವು ಇದನ್ನೆಲ್ಲ ಮಾಡ್ಕೋಬೇಕು. ಜಿರೇನಿಯಮ್ಗೆ ನೀರು ಜಾಸ್ತಿ ಆದರೆ ಈ ರೀತಿ ಆಗುತ್ತೆ, ಒಳಗಡೆಯಿಂದ ಕೊಳಿತಾ ಬರುತ್ತೆ. ಒಳಗಡೆ ಏನೂ ಇಲ್ಲ, ಟೊಳ್ಳಾಗಿದೆ. ಈ ರೀತಿ ಬುಡದಿಂದ ಆಗ್ತಾ ಬಂದು ಗಿಡ ಪೂರ್ತಿ ಇದೇ ರೀತಿಯಾಗಿ ಕೊಳ್ತೋಗುತ್ತೆ. ಗಿಡಗಳೆಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಮಣ್ಣು ತುಂಬ ಗಟ್ಟಿಯಾಗಿದ್ದರೆ ಒಂದು ಕೋಲಿಂದ ಅದನ್ನು ಚೆನ್ನಾಗಿ ಕುಕ್ಕಿ ಮಣ್ಣನ್ನು ಮೇಲೆ ಕೆಳಗೆ ಮಾಡಬೇಕು. ಈ ಜರ್ಬರ ಗಿಡದಲ್ಲಿ ಎಲೆಗಳು ತುಂಬ ಜಾಸ್ತಿಯಾಗಿ ಮಣ್ಣಿಗೆ ಟಚ್ ಆಗ್ತಾ ಇದ್ದರೆ ಆ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಈ ಜರ್ಬರ ಗಿಡಕ್ಕೆ ಕೂಡ ನೀರು ಜಾಸ್ತಿ ಆದರೆ ಗಿಡ ಸತ್ತೋಗುತ್ತೆ. ಈ ಗಿಡದಲ್ಲಿ ಕ್ರೌನ್ ಅಂತ ಇರುತ್ತಲ್ಲ, ಆ ಕ್ರೌನ್ವರೆಗೆ ಮಣ್ಣಿರಬಾರ್ದು, ಅದರಿಂದ ಕೆಳಗಡೆ ಇರಬೇಕು. ಮಣ್ಣಿಗೆ ಎಲೆಗಳು ಟಚ್ ಆಗ್ತಾ ಇದ್ದರೆ ಆ ಎಲೆಗಳಿಗೆ ಬೇಗ ಫಂಗಸ್ ಆಗುತ್ತೆ, ಆ ಎಲೆಗಳಿಂದ ಗಿಡಕ್ಕೆ ಬೇಗ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಬುಡದಲ್ಲಿರೋ ಎಕ್ಸ್ಟ್ರಾ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಈ ಮಾಸ್ ರೋಸ್ ಗಿಡಗಳು ಕೂಡ ಸಕ್ಯುಲೆಂಟ್ ಥರನೇ ನೀರಿಲ್ದೇ ಎಷ್ಟು ದಿನ ಬೇಕಾದರೂ ಬದುಕುತ್ತೆ. ಆದರೆ ನೀರು ಜಾಸ್ತಿ ಆದರೆ ಈ ಗಿಡ ಕೂಡ ಕೊಳೆಯೋಕ್ಕೆ ಶುರುವಾಗುತ್ತೆ. ಮಾಸ್ ರೋಸ್ ವಿಡಿಯೋದಲ್ಲಿ ನಾನು ಓಪನ್ ಆಗಿ ಸನ್ಲೈಟಲ್ಲಿ ಇಟ್ಟಿದ್ದನ್ನು ನಿಮಗೆ ತೋರಿಸಿದ್ದೆ. ಆ ಗಿಡಗಳನ್ನೆಲ್ಲ ಇವಾಗ ಮಳೆ ನೀರು ಬೀಳದೇ ಇರೋಂಥ ಜಾಗಕ್ಕೆ ಶಿಫ್ಟ್ ಮಾಡಬೇಕಾಯ್ತು. ಕೆಲವು ಏರಿಯಾಗಳಲ್ಲಿ ಕಂಟಿನ್ಯೂಸ್ಲಿ ಮಳೆ ಬರ್ತಾ ಇರುತ್ತೆ, ಅಂಥ ಪ್ಲೇಸಲ್ಲಿರೋರು ಈ ರೀತಿ ಶಿಫ್ಟ್ ಮಾಡೋ ಕೆಲಸ ಎಲ್ಲ ಮಾಡ್ಕೋಬೇಕಾಗತ್ತೆ. ಕೆಲವು ಏರಿಯಾಗಳಲ್ಲಿ ಒಂದೊಂದು ಸಲ ಬರ್ತಾ ಇರುತ್ತೆ. ಈಗ ಸಿಟಿಯಲ್ಲಿರೋರಿಗೆ, ಅಂಥವ್ರಿಗೆಲ್ಲ ಮಳೆ ಬಂದರೆ ತುಂಬ ಒಳ್ಳೆಯದು. ಅವರಿಗೆ ಈ ಪಾಟ್ಗಳನ್ನ ಶಿಫ್ಟ್ ಮಾಡೋ ಕೆಲಸ ಇರಲ್ಲ. ಮಳೆ ನೀರಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಗಿಡಗಳು ಇನ್ನೂ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಮಳೆ ತುಂಬ ಕಡಿಮೆ ಇರೋಂಥ ಪ್ಲೇಸ್ ಆಗಿದ್ದರೆ ಇವಾಗಲೂ ಕೂಡ ರೀಪಾಟ್ ಮಾಡ್ಕೋಬೋದು. ಎಲ್ಲ ಪಾಟ್ಗೂ ರೀಪಾಟ್ ಮಾಡಬೇಕಾಗಿಲ್ಲ. ಗಿಡ ತುಂಬ ದೊಡ್ಡದಾಗಿ ಬೆಳೆದಿದ್ರೆ ಅಥವಾ ರೂಟ್ ಬೌಂಡ್ ಆಗಿದ್ದರೆ, ಅಂದರೆ ಡ್ರೈನೇಜ್ ಹೋಲಿಂದನೂ ರೂಟ್ಸ್ ಹೊರಗಡೆ ಬಂದಿರುತ್ತೆ, ಗಿಡದ ಬುಡದಲ್ಲೂ ರೂಟ್ಸು ಮೇಲ್ಗಡೆ ಕಾಣ್ತಾ ಇರುತ್ತೆ, ಅಂಥ ಪಾಟ್ಗಳಿಗೆ ರೀಪಾಟ್ ಮಾಡಬೇಕಾಗತ್ತೆ. ಮಳೆ ತುಂಬ ಕಡಿಮೆ ಇರೋಂಥ ಏರಿಯಾಗಳಲ್ಲಿ ಇವಾಗಲೂ ಕೂಡ ಗಿಡಗಳಿಗೆ ಪ್ರೂನಿಂಗ್ ಮಾಡ್ಬೋದು. ಎಲ್ಲರೂ ಮಾಡಬೇಕಾಗಿಲ್ಲ, ಗಿಡಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ ಪ್ರೂನಿಂಗ್ ಮಾಡಬೇಕು. ಕಟ್ಟಿಂಗ್ಸಿಂದ ಗಿಡಗಳನ್ನ ಬೆಳೆಯೋರು ಮಳೆ ಕಡಿಮೆ ಇದ್ದರೆ ಇವಾಗಲೂ ಕೂಡ ನೀವು ಕಟ್ಟಿಂಗ್ನ ತಗೊಂಡು ಗಿಡಗಳನ್ನ ಬೆಳಿಬಹುದು. ಮಳೆಗಾಲದಲ್ಲಿ ಫರ್ಟಿಲೈಸರ್ಗಳ ಬಗ್ಗೆ ಹೇಳೋದಾದರೆ, ಆದಷ್ಟು ಡ್ರೈ ಇರೋವಂಥ ಫರ್ಟಿಲೈಸರ್ ಹಾಕ್ಕೊಂಡ್ರೆ ಒಳ್ಳೆಯದು. ಸಮ್ಮರಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದರೆ ಒಳ್ಳೆಯದು. ಮಳೆಗಾಲದಲ್ಲಿ ಮಳೆ ನೀರಲ್ಲೇ ಸಾಕಷ್ಟು ನೈಟ್ರೋಜನ್ ಇರುತ್ತೆ. ಮಳೆ ನೀರಿಂದ ಮಣ್ಣು ಯಾವಾಗಲೂ ಒದ್ದೆಯಾಗೇ ಇರುತ್ತೆ. ಹಾಗಾಗಿ ನೀವು ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಈ ರೀತಿ ಡ್ರೈ ಆಗಿರೋವಂಥ ಫರ್ಟಿಲೈಸರ್ ಅಥವಾ ಕಾಂಪೋಸ್ಟ್ ಹಾಕೊಳ್ಳೋದೇ ಒಳ್ಳೆಯದು.
ನನ್ನ ವೀಡಿಯೋಸಲ್ಲಿ ಜಾಸ್ತಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹಾಕೋದೇ ತೋರಿಸ್ತಾ ಇರ್ತೀನಿ. ಆದರೆ ಈ ಟೈಮಲ್ಲಿ ಮಳೆಗಾಲದಲ್ಲಿ ನೀವು ಡ್ರೈ ಇರೋಂಥ ಎರೆಹುಳು ಗೊಬ್ಬರ, ಕಿಚನ್ ವೇಸ್ಟಿಂದ ಮಾಡಿರೋಂಥ ಗೊಬ್ಬರ ಕೂಡ ಹಾಕೋಬೋದು. ಅದ್ರ ಜೊತೆಗೆ ಈ ಎಗ್ಶೆಲ್ ಪೌಡರ್ನ ಕೂಡ ನೀವು ಪಾಟಿಗೆ ಡೈರೆಕ್ಟಾಗಿ ಹಾಕ್ಬೋದು. ಅದ್ರ ಮೇಲೆ ಮಣ್ಣನ್ನು ಮುಚ್ಚಿದರೆ ಮಣ್ಣೊಳಗೆ ಅದು ಕರಗಿ ಕಾಂಪೋಸ್ಟ್ ಆಗುತ್ತೆ. ನೀವು ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಹಾಕೋರಾಗಿದ್ದರೆ DAP, NPK ಈ ರೀತಿ ಈ ಟೈಮಲ್ಲಿ ನೀವು ಮಳೆಗಾಲದಲ್ಲಿ ಹಾಕ್ಕೊಂಡ್ರೆ ಗಿಡಗಳಿಗೆ ಹೀಟ್ ಆಗಲ್ಲ, ಎಲೆಗಳು ಕೂಡ ಬರ್ನ್ ಆಗಲ್ಲ. ಇಂಡೋರ್ ಪ್ಲ್ಯಾಂಟ್ಸ್ನ ಮತ್ತು ಶೇಡಲ್ಲಿ ಇಟ್ಟಿರೋ ಅಂಥ ಗಿಡಗಳನ್ನ, ಯಾವ ಗಿಡಗಳಿಗೆ ಬಿಸಿಲು ಜಾಸ್ತಿ ಬೇಕಿರಲ್ಲ ಅಂಥ ಗಿಡಗಳನ್ನೆಲ್ಲ ನೆರಳಲ್ಲಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತೆಗೆದು ಇವಾಗ ಮಳೆಯಲ್ಲಿ ನೆನೆಯಕ್ಕೆ ಬಿಡಬೇಕು. ಒಂದೆರಡು ದಿನ ಮಳೆಯಲ್ಲಿ ಇಟ್ಬಿಟ್ಟು ಆಮೇಲೆ ಒಳಗಡೆ ತೆಗೆದಿಟ್ರೆ ಗಿಡಗಳು ಕೂಡ ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ. ಪಾಟ್ಗಳಿಗೆ ನಾವು ಈ ರೀತಿ ಪ್ಲೇಟ್ಗಳನ್ನ ಇಟ್ಟಿರ್ತೀವಲ್ಲ ಅದನ್ನು ಈ ಮಳೆಗಾಲದಲ್ಲಿ ತೆಗೆದುಬಿಡಬೇಕು. ಯಾಕೆ ಅಂತಂದರೆ ಮಳೆ ಬಂದಾಗಲೆಲ್ಲ ಪ್ಲೇಟಲ್ಲಿ ನೀರು ತುಂಬ ಕಲೆಕ್ಟ್ ಆಗ್ತಾ ಇರುತ್ತೆ. ಮೇಲ್ಗಡೆಯಿಂದನೂ ಮಳೆ ನೀರು ಬರ್ತಾ ಇರುತ್ತೆ ಗಿಡಕ್ಕೆ, ಕೆಳಗಡೆಯಿಂದನೂ ನೀರು ಕಲೆಕ್ಟ್ ಆಗಿರೋದು ಮಣ್ಣೊಳಗಿಂದ ಗಿಡಕ್ಕೆ ಹೋಗಿ ರೂಟ್ ರಾಟ್ ಅಂದರೆ ಗಿಡದ್ದು ಬೇರುಗಳು ಕೊಳೆಯೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಮಳೆಗಾಲ ಮುಗಿಯೋ ತನಕ ಈ ಪ್ಲೇಟ್ಗಳನ್ನ ತೆಗೆದುಬಿಡಬೇಕು. ಮಳೆ ಬರ್ತಾ ಇದ್ದಾಗ ಎಲ್ಲ ಪಾಟಿಂದ ನೀರು ಸರಾಗವಾಗಿ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಿ ನೋಡಬೇಕು. ಕೆಲವು ಪಾಟ್ಗಳಲ್ಲಿ ನೀರು ಈ ರೀತಿ ನಿಂತ್ಕೊಂಡ್ಬಿಟ್ಟಿರುತ್ತೆ. ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದೆಯಾ ಅಂತ ನೋಡಬೇಕು. ಬ್ಲಾಕ್ ಆಗಿದ್ದರೆ ಅದನ್ನ ಸರಿ ಮಾಡಿಬಿಟ್ಟು ನೀರು ಸಲೀಸಾಗಿ ಹೋಗೋ ಥರ ನೋಡ್ಕೋಬೇಕು. ಮಳೆಗಾಲದಲ್ಲಿ ಪಾಟಲ್ಲಿ ಮಳೆ ನೀರಿಗೆ ಕಳೆನೂ ಜಾಸ್ತಿ ಬೆಳೀತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ನಾವು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇಲ್ಲದೆ ಹೋದರೆ ನಾವು ಗಿಡಕ್ಕೆ ಹಾಕುವಂಥ ಗೊಬ್ಬರ ಈ ಕಳೆಗೆ ಸಿಕ್ಬಿಟ್ಟು ಅದೇ ಜಾಸ್ತಿ ಬೆಳೆಯೋಕ್ಕೆ ಶುರುವಾಗುತ್ತೆ, ಗಿಡ ವೀಕ್ ಆಗ್ತಾ ಹೋಗುತ್ತೆ. ಕೆಲವು ಪಾಟ್ಗಳಿಗೆ ಮಳೆ ನೀರು ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಬೀಳ್ತಾ ಇರುತ್ತೆ. ಆ ನೀರು ಬಿದ್ದಿರೋ ಜಾಗದಲ್ಲಿ ಮಣ್ಣು ಗುಂಡಿ ಥರ ಆಗಿಬಿಟ್ಟಿರುತ್ತೆ. ಆ ಪಾಟ್ಗಳನ್ನ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಪಾಟನ್ನು ತೆಗೆದಿಡೋಕ್ಕೆ ಜಾಗ ಇಲ್ಲದೆ ಹೋದರೆ ಪಾಟಲ್ಲಿರೋ ನೀರನ್ನು ಖಾಲಿ ಮಾಡಿಬಿಟ್ಟು ಆ ಮಣ್ಣಿನ ಮೇಲೆ ಕಲ್ಲುಗಳನ್ನ ಜೋಡಿಸ್ಬೋದು. ಪಾಟ್ಗಳನ್ನ ತೆಗೆದಿಡೋದಕ್ಕೆ ಮನೆ ಹತ್ರ ಅಥವಾ ಕಾರ್ನರಲ್ಲಿ ಎಲ್ಲೂ ಜಾಗ ಇಲ್ಲದೆ ಹೋದರೆ ಆವಾಗ ನಾವು ಬೇರೆ ಅರೇಂಜ್ಮೆಂಟ್ಸೇ ಮಾಡ್ಕೋಬೇಕಾಗತ್ತೆ. ಪ್ಲಾಸ್ಟಿಕ್ ಶೀಟಿಂದ ಅಥವಾ ನೆಟ್ಟಿಂದ ಈ ರೀತಿ ಕವರ್ ಮಾಡಿಕೊಂಡು ಗಿಡಗಳನ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸಲ ಎಷ್ಟು ಮಳೆ ಬರ್ತಾ ಇದ್ರೂ ಕೆಲವು ಪಾಟ್ಗಳಿಗೆ, ಕಾರ್ನರಲ್ಲಿರೋಂಥ ಪಾಟ್ಗಳು, ಹಿಂದೆ ಇರೋಂಥ ಪಾಟ್ಗಳಿಗೆ ನೀರು ಸಿಕ್ಕಿರಲ್ಲ. ಯಾವುದಕ್ಕೆ ಮಳೆ ನೀರು ಸಿಗ್ತಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ ನೀರು ಹಾಕಬೇಕು. ಇಲ್ಲದೆ ಹೋದರೆ ಅದಕ್ಕೆ ನೀರು ಸಿಗದೇ ಅಲ್ಲೇ ಒಣಗಿ ಗಿಡ ಕೂಡ ಒಣಗೋಗುತ್ತೆ. ನಾವು ಮಳೆ ಬರ್ತಾ ಇದೆ ಅಂತ ಸುಮ್ಮನೆ ಆಗಿಬಿಟ್ಟಿರ್ತೀವಿ, ಆ ಗಿಡಕ್ಕೆ ನೀರು ಸಿಗ್ದೇ ಆ ಗಿಡ ಅಲ್ಲೇ ಒಣಗೋಗ್ಬಿಟ್ಟಿರುತ್ತೆ. ಮಳೆಗಾಲ ಶುರುವಾಗೋ ಟೈಮಲ್ಲಿ ಪಾಟಲ್ಲಿ ಯಾವುದಾದ್ರೂ ದೊಡ್ಡ ಗಿಡಗಳಿದ್ರೆ, ಹಾರ್ಡಿ ಪ್ಲ್ಯಾಂಟ್ಸ್ ಆಗಿರಬೇಕು, ದಾಸವಾಳ, ರೋಸ್, ಮಲ್ಲಿಗೆ, ನಂದಿ ಬಟ್ಲು ಈ ರೀತಿ ಹಾರ್ಡಿ ಪ್ಲ್ಯಾಂಟ್ಸ್ಗಳನ್ನ ನೀವು ಪಾಟಿಂದ ನೆಲಕ್ಕೆ ಶಿಫ್ಟ್ ಮಾಡ್ಬೋದು. ಮನೆ ಹತ್ರ ಕಾಂಪೌಂಡ್ ಒಳಗೆ ಜಾಸ್ತಿ ಜಾಗ ಇದ್ದರೆ ನೀವು ನೆಲದ ಮೇಲೆ ಹಾಕೊಳ್ಳೋದು ಒಳ್ಳೆಯದು. ನೆಲದ ಮೇಲೆ ಜಾಸ್ತಿ ಮೇಂಟೈನ್ ಮಾಡೋದಿರಲ್ಲ. ಪಾಟಲ್ಲಾದರೆ ನಾವು ಯಾವಾಗಲೂ ಕೇರ್ ತಗೋಬೇಕಾಗತ್ತೆ. ನೆಲದ ಮೇಲಾದರೆ ಭೂಮಿಯಲ್ಲಿ ಸಿಗೋ ನ್ಯೂಟ್ರಿಷನ್ನಿಂದನೇ ನ್ಯಾಚುರಲ್ ಆಗಿ ಚೆನ್ನಾಗಿ ಬರ್ತಾ ಇರುತ್ತೆ. ನಾವು ಜಾಸ್ತಿ ಮೇಂಟೈನ್ ಮಾಡಬೇಕಾಗಿಲ್ಲ. ಮಳೆಗಾಲ ಬಿಟ್ಟು ಬೇರೆ ಟೈಮಲ್ಲಿ ನೀರನ್ನು ಚೆನ್ನಾಗಿ ಕೊಡ್ತಾ ಇದ್ದರೆ ಆಯಿತು ಅಷ್ಟೇ. ದಾಸವಾಳಕ್ಕೆ ಸಮ್ಮರಲ್ಲಿ ಈ ರೀತಿ ಮಿಲಿಬಗ್ಸ್ ಮತ್ತು ಏಫಿಡ್ಸ್ ಕಾಟ ತುಂಬ ಇರುತ್ತೆ. ಮಳೆ ಶುರುವಾದ ತಕ್ಷಣ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮಿಲಿಬಗ್ಸ್ ಮತ್ತು ಏಫಿಡ್ಸ್ ಹುಳುಗಳಿಗೆ ನೀರು ಅಂದರೆ ಆಗಲ್ಲ. ಒದ್ದೆ ಆದ ತಕ್ಷಣ ಅವು ಜಾಸ್ತಿ ದಿನ ಬದುಕಲ್ಲ, ಬೇಗ ಸತ್ತೋಗ್ಬಿಡುತ್ತೆ. ಹಾಗಾಗಿ ಮಳೆಗಾಲ ಬಂದ ತಕ್ಷಣ ಮಿಲಿಬಗ್ಸ್ ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗುತ್ತೆ. ಈ ಮಳೆಗಾಲದಲ್ಲಿ ಬೇರೆ ಯಾವುದಾದ್ರೂ ರೋಗಗಳು ಬಂದರೆ ನೀವು ಯಾವಾಗಲೂ ನೀಮ್ ಆಯಿಲ್ನ ಒಂದು ಇಟ್ಕೊಂಡಿದ್ರೆ ಸಾಕು. ಗಿಡಗಳಿಗೆ ಯಾವುದಾದ್ರೂ ರೋಗ ಬಂದ ತಕ್ಷಣ ನೀವು ಅದನ್ನು ಸ್ಪ್ರೇ ಮಾಡಬಹುದು.
ಮಳೆಗಾಲದಲ್ಲಿ ಗಿಡಗಳನ್ನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೆಲವು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮಳೆಗಾಲದಲ್ಲಿ ಗಿಡನ ಸೇವ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋ ಶೂಟ್ ಮಾಡೋದು ಕೂಡ ತುಂಬ ಕಷ್ಟದ ಕೆಲಸನೇ. ಅದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಈ ಕ್ಲಿಪ್ಪಿಂಗಿಂದ ನೀವು ನೋಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.